ಆಗುತ್ತದು. ಅದ ನೋಡಿ ಲೈವ್ ಕಾಣಿಸ್ತಾ ಇದೆ ನೋಡಿ ಇವಾಗ ನಿಮಗೆ. ಎರಡು ಪ್ಯಾರಾಚೂಟ್ ಓಪನ್ ಆಯಿತು, ಓಪನ್ ಆಗಿದೆ. ಸ್ಪೀಡ್ನ ತಗ್ಸುತ್ತೆ, ಅದು ಕಮ್ಮಿ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಲೈವ್ ವಿಜುವಲ್ ಅನ್ನ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ. ಅದ್ಭುತವಾದಂತಹ ಕ್ಷಣ, ಸೇಫ್ ಲ್ಯಾಂಡಿಂಗ್ ಹೇಗಿರುತ್ತೆ ಅನ್ನೋದರ ಲೈವ್ ವಿಜುವಲ್ ಇದು. ಭೂಮಿಯಿಂದ ಕೇವಲ 3 ಕಿಲೋಮೀಟರ್ ದೂರ ಅಷ್ಟೇ ಪ್ಯಾರಾಚೂಟ್ ಓಪನ್ ಆಗಿದೆ. ಇನ್ನು ಮೈನ್ ಪ್ಯಾರಾಚೂಟ್ಸ್ ಅಂತಾರಲ್ಲ ಅದು ಡಿಪ್ಲಾಯ್ ಆಗಿದೆ ಇವಾಗ. ಸೊ ಇನ್ನೂ ಸಾಕಷ್ಟು ಬೇಗ ಕಡಿಮೆ ಆಗುತ್ತೆ, ಸೇಫ್ ಲ್ಯಾಂಡಿಂಗಿಗೆ ಅನುಕೂಲ ಆಗುತ್ತೆ. ಅವರು 21 ಗಂಟೆಗಳ ದೀರ್ಘ ಹಾರಾಟದ ನಂತರ ಸೇಫ್ ಲ್ಯಾಂಡಿಂಗ್ ಆಗ್ತಾ ಇರುವ ಸಂದರ್ಭದ ಕೊನೆ ಹಂತದ ಪ್ರೊಸೀಜರ್ಗಳು ಪೆಸಿಫಿಕ್ ಸಾಗರದಲ್ಲಿ ಇಳಿತಾರೆ. ಲೈಫ್ ಸಪೋರ್ಟ್ ನಿಂದ ನ್ಯಾವಿಗೇಷನ್ ನ ವರೆಗೆ ಪರೀಕ್ಷೆಗಳಾಗ್ತಾ ಇದೆ. ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇದು ಈ ಹಂತದಲ್ಲಿ ಏನಾಗುತ್ತೆ ಅಂದರೆ ಸ್ಪೀಡು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡಿ ಅದು ತಲುಪೋ ಹೊತ್ತಿಗೆ ಸೇಫ್ ಆಗಿ ಬರುತ್ತೆ. ಆ ಪ್ಯಾರಾಶೂಟ್ಗಳು ಇರಲಿಲ್ಲ ಅಂತಂದರೆ ಅದರದ್ದು ಧೃತಿಯನ್ನು ಅಥವಾ ದಿಕ್ಕನ್ನು ಕಂಟ್ರೋಲ್ ಮಾಡೋದಕ್ಕೇ ಆಗೋದಿಲ್ಲ. ದಿಕ್ಕು ವೇಗ ಎರಡೂ ಕೂಡ ಕಂಟ್ರೋಲ್ ಮಾಡೋದಕ್ಕೋಸ್ಕರವಾಗಿ ಆ ಪ್ಯಾರಾಶೂಟ್ಗಳನ್ನು ಇಟ್ಟಿರ್ತಕ್ಕಂಥದ್ದು. ಈಗದು ಸಮುದ್ರದ ಸರ್ಫೇಸನ್ನು ಟಚ್ ಆಗ್ತಾ ಇದ್ದ ಹಾಗೇ ಪ್ಯಾರಾಶೂಟ್ದು ಕ್ರಿಯೆ ಏನಾಗುತ್ತೆ, ಅದು ನಿಷ್ಕ್ರಿಯ ಆಗುತ್ತೆ. ನೋಡಿ ಇದು ಸುಮಾರು ಇವಾಗ ಒಂದು 2.5 km/h ಸ್ಪೀಡ್ಗೆ ಬಂದಿರ್ತಿದ್ದು. ಸೊ ಇವಾಗಲೇ ಹೇಳಿದಾಗೆ ಟಚ್ ಡೌನ್, ಸ್ಪ್ಲಾಶ್ ಡೌನ್ ಅಂತ ಕರಿತೀವಿ. ಆ ಸ್ಪ್ಲಾಶ್ ಡೌನ್ ಆಗ್ತಿದ್ದಾಗೇ ಅದು ಪ್ಯಾರಾಚೂಟ್ಗಳು ಡಿಸ್ಕನೆಕ್ಟ್ ಆಗಿಬಿಡುತ್ತೆ, ಅದು ಡಿಸ್ಕನೆಕ್ಟ್ ಆಗಿ ಹೊಟ್ಟೋಗುತ್ತದು. ಸೊ ಇದನ್ನು ರಿಕವರಿ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಹತ್ತಿರದಲ್ಲಿ ನೇವಿ ಶಿಪ್ಸ್ ಏನೋ ಇರುತ್ತವೆ. ಸರ್ ವೆದರ್ ಅದು ಏನು ಸೂಚನೆ ಕೊಡ್ತಾ ಇದೆ ಸರ್ ಇದು? ಅಲ್ಲ, ವೆದರು ಇದು ಇವಾಗ ನೋಡಿ, ನಿನ್ನೆ ಅವರು ಶುರು ಮಾಡೋಕ್ಕೆ ಮುಂಚೆನೇ ಇವತ್ತು ಒಂದು ಅಪ್ಪರ್ ಅಟ್ಮಾಸ್ಫಿಯರ್ ವಿಂಡ್ಸ್ ಅಂತ ಕರಿತೀವಿ ನಾವು, ಹೈ ವೆಲಾಸಿಟಿ ವಿಂಡ್ಸ್ ಅಂತ ಅದಿದೆಯಾ. ಲೈಟ್ನಿಂಗು ನಾವು ನೋಡ್ತಿರೋಗೆ ಈ ಪ್ರಪಂಚದಲ್ಲಿ ಒಂದು ನಿಮಿಷಕ್ಕೆ ಸಾವಿರಾರು ಲಕ್ಷಾಂತರ 200 ಮೀಟರ್ ಇದೆ ಅಂತ. ಈಗ 200 ಮೀಟ್ರು ಅದೇ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಬಂದೇ ಬಿಡುತ್ತೆ. ಮೋಡ ಆಮೇಲೆ ಸೀಳ್ಕೊಂಡು ಬರುತ್ತೆ. ಈಗ ಅದು ಮಳೆ ಇವೆಲ್ಲ ಇದೆಯಾ ನೋಡಿಕೊಂಡು ಅದನ್ನು ನೆನ್ನೆನೇ ಡಿಸೈಡ್ ಮಾಡಿರ್ತಾರೆ, ಇದು ಕಂಡ್ಯೂಸಿವ್ ಆಗಿದೆ ಎಂಟ್ರಿಗೆ ಅಂದ್ಬಿಟ್ಟು. ಸೊ ಅದೇ ಅದು ಪ್ರೊಡಿಕ್ಷನ್ ಭಾಳ, ವೆದರ್ ಫೋರ್ಕಾಸ್ಟಿಂಗ್ ಭಾಳ ಅಕ್ಯುರೇಟ್ ಆಗಿರಬೇಕು. ಸೊ ಎಸ್ಪೆಷಲಿ ನಮ್ಮ ಅಟ್ಮಾಸ್ಫಿಯರ್ನಲ್ಲಿ ಯಾವ ಥರ ಇದೆ ಅಂದ್ಬಿಟ್ಟು ಅದು ಒಳ್ಳೆ ಅಕ್ಯುರಸಿನಲ್ಲಿ ಮಾಡಿರ್ತಾರೆ ಅದು. ಸೊ ಹಾಗಾಗಿ ಇವತ್ತು ಎಂಟ್ರಿ ಡಿಸೈಡ್ ಮಾಡಿರ್ತಾರೆ. ಸೊ ಅದ್ರ ಪ್ರಕಾರ ಆಗ್ತಾ ಇದೆ. ಸೊ ನೋಡಿ ನಿಮಗೆ ಇವಾಗ ಕಾಣಿಸ್ತಾ ಇದೆ, ಅದು ಲೈವ್ ಕಾಣಿಸ್ತಾ ಇದೆ. ಇನ್ನೇನು ಅಲ್ಲಿ ನೀರು ಕಾಣಿಸ್ತಾ ನೋಡಿ ನಿಮಗೆ, ಸಮುದ್ರದ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ. ಕ್ಯಾಲಿಫೋರ್ನಿಯಾದ ಸಮುದ್ರ. ಆಯ್ತು ಇನ್ನೇನು ನೋಡಿ ಬಂದೇ ಬಿಡ್ತು ಸರ್. ಅವ್ರಿಗೆ ಫೀಲ್ ಆಗ್ತಿರುತ್ತೆ, ಗೊತ್ತಾಗುತ್ತಾ ಗಗನಯಾನಿಗಳಿಗೆ ಅವರಿಗೆ ನಾವು ರೀಚ್ ಆಗ್ತಾ ಇದೀವಿ ಅನ್ನೋ ಫೀಲ್ ಆಗುತ್ತಾ? ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಬರ್ತಿದ್ದಂಗೆ ನಿಮ್ಗೆ ಗ್ರಾವಿಟಿ ಜಾಸ್ತಿ ಆಗುತ್ತೆ, ನಿಮ್ಗೆ ಅಲ್ಲಿ ಸ್ಪ್ಲಾಶ್ ಡೌನ್ ಆಗಿದ್ದು ಗೊತ್ತಾಗುತ್ತೆ. ಸೌಂಡ್ ಅದು ದಪ್ ಅಂತ ಬೀಳುವಂತಹ ಸೌಂಡು ಅದು ಎಷ್ಟು ಬರುತ್ತೋ ಗೊತ್ತಿಲ್ಲ, ಯಾಕಂದ್ರೆ ಅದು ಒಳಗಡೆ ಶೆಲ್ ಥರ ಅದು ಕವರ್ ಆಗಿರ್ತದೆ. ಸೊ ಅದು ಎಷ್ಟು ಬರುತ್ತೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಇಂಡಿಕೇಶನ್ ಬರುತ್ತೆ, ಅದಕ್ಕೂ ಕೂಡ ಇಂಡಿಕೇಟರ್ಸ್ ಇರುತ್ತವೆ. ಸೊ ಅದರಿಂದ ಗೊತ್ತಾಗುತ್ತೆ. ಯಶಸ್ವಿಯಾಗಿ ಲ್ಯಾಂಡ್ ಆಗಿದೆ. 4 ಗಗನ ಯಾತ್ರಿಗಳನ್ನ ಹೊತ್ತಂತಹ ನೌಕೆ ಕ್ಯಾಪ್ಸುಲ್ ಹೇಳ್ಬೋದಲ್ಲ ಸರ್? ಈಗ ಅದನ್ನು ಕ್ಯಾಪ್ಸುಲ್ ಕ್ಯಾಲಿಫೋರ್ನಿಯಾದ ಸಮುದ್ರಕ್ಕೆ ಬಂದು ಅಪ್ಪಳಿಸಿದೆ. ಬಾಹ್ಯಾಕಾಶ ಇತಿಹಾಸದಲ್ಲಿ ಮತ್ತೊಂದು ಮೈಲುಗಲ್ಲಿದು. ಡ್ರ್ಯಾಗನ್ ನೌಕೆಯಲ್ಲಿ ಬಂದಿಳಿದಿದ್ದಾರೆ 4 ಗಗನ ಯಾತ್ರಿಗಳು. ಭಾರತದ ಶುಭಾಂಶು ಶುಕ್ಲಾ ಸೇರಿದ ಹಾಗೆ 4 ಗಗನ ಯಾತ್ರಿಗಳು. ಪೆಗ್ಗಿ ವಿಟ್ಸನ್, ಸ್ಲೋಜ್ ಉಜ್ನಾನ್ಸ್ಕಿ, ಟಿಬರ್ ಕಾಪು. ಈಗ ನೋಡಿ ಆ ನೌಕೆಗಳೆಲ್ಲ ಹತ್ರ ಹೋಗ್ತಾ ಇವೆ. ಅವರನ್ನು ಸೇಫಾಗಿ ಕರ್ಕೊಂಡು ಬರೋದು, ಅವರು ಮತ್ತೆ ವಾತಾವರಣಕ್ಕೆ ಹೊಂದ್ಕೊಳ್ಬೇಕಾದ್ರೆ ಇವತ್ತು ನಾವು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಕಲಿಸಬೇಕಾಗಿದ್ದ ವಿಚಾರ ಇದೆ. ಅವರು ಹೇಳಿದಾಗೆ ಮಾನಸಿಕ ಸ್ಥೈರ್ಯ
ಮತ್ತು ದೈಹಿಕ ಆರೋಗ್ಯ. ಇವಾಗೆಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಇವೆರಡನ್ನು ಕಳ್ಕೊತಾ ಇದ್ದಾರೆ. ಅವರು ಎಲ್ಲ ಒಂದು ಕಂಪ್ಯೂಟರ್ ಥರ ಆಗಿಬಿಡ್ತಾ ಇದ್ದಾರೆ. ಏನು ಗಣಿತದ ಲೆಕ್ಕಗಳು ಬೇಕಾದ್ರೂ ಮಾಡ್ತಾರೆ, ಆದರೆ ಕೂತ್ಕೊಂಡು 4 ಜನ ಜೊತೆ ಮಾತಾಡೋಕೆ ಅವ್ರಿಗೆ ಧೈರ್ಯ ಇರೋದಿಲ್ಲ. ಅದರಿಂದ ಶುಭಾಂಶು ಶುಕ್ಲ ಒಂದು ಮೆಸೇಜ್ ಕಳಿಸಿದ್ದಾರೆ. ಐ ಟೆಲ್ ಯು ದಟ್ ಟುಡೇಸ್ ಇಂಡಿಯಾ ಲುಕ್ಸ್ ಆಂಬಿಷಿಯಸ್ ಫ್ರಮ್ ಸ್ಪೇಸ್. ಟುಡೇಸ್ ಇಂಡಿಯಾ ಪೇರೆಂಟ್ಸ್ ಶುಭಾಂಶು ಶುಕ್ಲಾ ಅವರ ಪೇರೆಂಟ್ಸ್, ಕಂಗ್ರ್ಯಾಚುಲೇಷನ್ಸ್ ಅವರಿಗೆ. ಅವರು ಒಂದು ಮೆಸೇಜ್ ಕಳಿಸಿದ್ದಾರೆ. ಭಾರತದ ಫ್ಲಾಗ್ ಇಟ್ಕೊಂಡು ಚಪ್ಪಾಳೆ ತಟ್ಟೋದ್ರ ಮೂಲಕ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರೇನಂತ ಹೇಳಿದ್ರು ಅಂದರೆ, ಶುಭಾಂಶು ಶುಕ್ಲನ ಹೋಗಿ ನಾನು ಹಿಡ್ಕೊಂಡು ಬಿಡಬೇಕು ಅಂತ ಆಸೆ, ಆದರೆ ನಾನು ಹಿಡ್ಕೊಳ್ಳೋಕ್ಕಾಗಲ್ಲ ಅಂತ ನಂಗೆ ಗೊತ್ತು ಅಂತ ಅವ್ರ ಅಮ್ಮ ಹೇಳಿದ್ದಾರೆ. ಹೌದು ಸರ್, ಎಷ್ಟು ದಿನ ಬೇಕಾಗುತ್ತೆ ಅವರ ಭೇಟಿ ಆಗೋದಿಕ್ಕೆ? ಈಗ ತಕ್ಷಣಕ್ಕೆ ಅವರನ್ನ ಭೇಟಿ ಮಾಡಿಸಲ್ಲ, ಅದಕ್ಕೊಂದು ಪ್ರೋಟೋಕಾಲ್ಸ್ ಇದೆ. ಹೌದು, ಅದಕ್ಕೊಂದು ಕ್ವಾರಂಟೈನ್ ಪೀರಿಯಡ್ ಅಂತ ಇರುತ್ತೆ. ಅದು ಎಷ್ಟು ಬೇಗ ರಿಕವರ್ ಆಗ್ತಾರೆ ಅನ್ನೋದ್ರ ಮೇಲೂ ಹೋಗುತ್ತೆ. ಅದು ಅವ್ರಿಗೆ ಏನೇನೋ ಸೈಡ್ ಎಫೆಕ್ಟ್ಸ್ ಇಲ್ದಲ್ಲೇ ಯಾವ ರೀತಿಯಾದ ಕೂಡ ರೋಗ ಲಕ್ಷಣಗಳು ಕಾಣಿಸ್ಲಿಲ್ಲ ಅಂದರೆ ಆಗ ಅವರು ಬೇಗನೆ ರಿಕವರ್ ಆಗ್ತಾರೆ. ಎಷ್ಟು ಬೇಗ ರಿಕವರ್ ಆಗ್ತಾರೆ ಅನ್ನೋದು ಅವರದ್ದು ಸ್ಥೈರ್ಯದ ಮೇಲೆ ಹೋಗುತ್ತೆ ಅದು. ಬಟ್ ಇಟ್ ರಿಕ್ವೈರ್ಸ್ ಟೈಮ್. ಈಗ ಉದಾಹರಣೆಗೆ ನಾವೇನೇ ದೂರ ಪ್ರಯಾಣ ವಿಮಾನದಲ್ಲಿ ಮಾಡಿ ಬಂದಮೇಲೆ ಜೆಟ್ಲ್ಯಾಗ್ ಅಂತ ಹೇಳ್ತೀವಿ, ಕೇಳಿದ್ದೀರಲ್ಲವ? ಜೆಟ್ಲ್ಯಾಗ್ ಎಷ್ಟೊತ್ತಿರುತ್ತೆ ಕೆಲವರಿಗೆ? 11 ಗಂಟೆಗಳ ಕಾಲ ಜೆಟ್ಲ್ಯಾಗ್ ಇರುತ್ತೆ, ಕೆಲವರಿಗೆ 2 ದಿವಸ 3 ದಿವಸ ಜೆಟ್ಲ್ಯಾಗ್ ಇರುತ್ತೆ, ಕೆಲವರು ಬಹಳ ಬೇಗ ರಿಕವರ್ ಆಗಿಬಿಡ್ತಾರೆ. ಹಾಗಾಗಿ ಇದಕ್ಕೆ ಇಂತಿಷ್ಟೇ ಸಮಯ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಸಮಯ ಬೇಕು ಅದಕ್ಕೆ ರಿಕವರ್ ಆಗೋದಕ್ಕೆ. ಸರ್, ಸುನೀತಾ ವಿಲಿಯಮ್ಸ್ ಬಂದಂತಹ ಸಂದರ್ಭದಲ್ಲಿ ಹಗಲಿತ್ತು, ಬೆಳಗಿನ ಜಾವ. ಸೊ ಕಂಪ್ಲೀಟ್ ಆದಂತಹ ಒಂದು ಪಿಕ್ಚರನ್ನು ನೋಡಿದ್ವಿ. ಈಗ ಕತ್ಲಿದೆ, ಅಷ್ಟೊಂದು ವಿಸಿಬಿಲಿಟಿ ಇಲ್ಲ. ಸೊ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ 4 ಗಗನಯಾತ್ರಿಗಳು. ಡ್ರ್ಯಾಗನ್ ನೌಕೆಯಲ್ಲಿ ಬಂದಿಳಿದಿದ್ದಾರೆ. ಇದು ಬಂದಿಳಿದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಹೇಗಿರುತ್ತೆ ಸರ್? ಅದೇನೆ, ಇದು ಇವ್ರನ್ನ ರಿಕವರಿ ಅಂತ ಮಾಡ್ಕೋತಾರೆ. ಯಾವುದೋ ಒಂದು ಹತ್ತಿರದಲ್ಲಿರೋ ನೇವಿ ಶಿಪ್ ಯಾವುದೋ ಬಂದು ಅದನ್ನ ಕ್ಯಾಪ್ಸೂಲ್ನ ತಗೊಂಡು 2-3 ನೇವಿ ಶಿಪ್ ಕರ್ಕೊಂಡು ಹೋಗುತ್ತೆ. ಅದಾದಮೇಲೆ ಅವ್ರನ್ನ ಕ್ವಾರಂಟೈನ್ ಮಾಡಿ ಅವ್ರದ್ದು ಫಿಸಿಕಲ್ ಕಂಡೀಷನು, ಸೈಕಲಾಜಿಕಲ್ ಕಂಡೀಷನು ಎಲ್ಲ ಎವ್ಯಾಲ್ಯೂಯೇಷನ್ ಆಗಬೇಕು. ಸೊ ಕುಟುಂಬಸ್ಥರು ಹೌದು, ಅವರು ಇವಾಗ ಇವರು ಬಂದ ಮೇಲೆ ಇನ್ನೇನು ನಮ್ಗೆ ಆತಂಕ ಏನು ಇರೋದಿಲ್ಲ. ಒಂದು ಸ್ಪ್ಲಾಶ್ ಡೌನ್ ಆಯಿತು, ಎಲ್ಲ ಆಯಿತು. ಇದ್ರವರೆಗೂ ಟೆಕ್ಸ್ಟ್ ಬುಕ್ ಪರ್ಫೆಕ್ಟ್ ರೀಎಂಟ್ರಿ ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ ಅದು. ಸೊ ಈಗ ಇನ್ನು ಮುಂದೆ ಬರೀ ಅವ್ರದ್ದು ರಿಕವರಿ ಅಷ್ಟೇ ಹೊರತು ಇನ್ನೇನು ಇರೋದಿಲ್ಲ. ಅದಕ್ಕೆ ಅಲ್ಲಿ ಸ್ವಲ್ಪ ದಿವಸ ಇರಬೇಕಾಗುತ್ತೆ. ಶುಭಾಂಶು ಶುಕ್ಲಾ ಕೂಡ ಅಲ್ಲಿ ಇರಬೇಕಾಗುತ್ತೆ. ಸೊ ಅದು ಇದ್ದು ಬಿಟ್ಟು ಅಲ್ಲೆಲ್ಲ ಅದು ಕೂಡ ಒಂದು ನಮಗೆ ಲರ್ನಿಂಗು. ಇವಾಗ ಬಂದ ಮೇಲೆ ನಮ್ಮದು ಅಲ್ಲಿದ್ದು ಬಂದ ಮೇಲೆ ನಮ್ಗೆ ಏನೇನು ನಾವು ವಾಟ್ ವಾಸ್ ದಿ ಎಫೆಕ್ಟ್ ಫಿಸಿಯೋಲಾಜಿಕಲಿ, ಸೈಕಲಾಜಿಕಲಿ, ಅದು ಕೂಡ ಒಂದು ನಮಗೆ ಲರ್ನಿಂಗು. ಸೊ ಆ ಡೇಟಾ ಕೂಡ ನಮಗೆ ಬೇಕು ಇಸ್ರೋಗೆ. ಸೊ ಈಗ ಕ್ವಾರಂಟೈನ್ ಪೀರಿಯಡ್ ಅಲ್ಲಿ ಇರ್ತಾರೆ, ಗೊತ್ತಿಲ್ಲ ಅವರ ಬಾಡಿ ಹೇಗೆ ಸಪೋರ್ಟ್ ಮಾಡುತ್ತೆ, ಎಲ್ಲವೂ ಕೂಡ ಅದರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅವರಿಂದ ಅವ್ರು ಮಾಡಿದಂತಹ ಅಧ್ಯಯನ, ಅವ್ರು ಏನೇನೆಲ್ಲ ಅನುಭವಿಸಿದ್ದಾರೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಸೊ ಅದು ಒಂದು ರೀತಿಯಾದಂತಹ ಪ್ರೊಸೀಜರೇನ, ಪ್ರಕ್ರಿಯೆನ? ಇಲ್ಲ, ಅದು ಆಗಲೇ ಅವರು ಮಾಡಿ ಕಳಿಸ್ತಾ ಇರ್ತಾರೆ. ಡೇಟಾ ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ, ಅವರು ಕೂಡ ತಂದಿರ್ಬೋದು. ಸೊ ಇಲ್ಲಿ ಒಂದೊಂದು ಪ್ರಯೋಗ ಏನೇನು ಅವರು ಮಾಡಿದ್ರು ಅದ್ರ ಹಿಂದೆ ಒಂದು ಸೈನ್ಸ್ ಟೀಮ್ ಅಂತ ಇರುತ್ತೆ. ಸೊ ಒಂದು ಟೆಕ್ನಾಲಜಿ ಪಾರ್ಟು, ಇನ್ನೊಂದು ಸೈನ್ಸ್ ಪಾರ್ಟು ಇದು ಈ ಎಕ್ಸ್ಪೆರಿಮೆಂಟ್ದು. ಸೊ ಇಲ್ಲಿ ಈಗ ನೀವು ಮೊಳಕೆ ಹೊಡೆಯೋದು ಅಂತ ಹೇಳಿದ್ರಿ, ಅದಕ್ಕೆ ಒಂದು ದೊಡ್ಡ ಸೈನ್ಸ್ ಟೀಮ್ ಇರುತ್ತೆ. ಆ ಡೇಟಾನ ಅವರು ಇವಾಗಲೇ ಶುರು ಮಾಡಿರ್ತಾರೆ. ಒಂದು ಈ ಎಕ್ಸ್ಪೆರಿಮೆಂಟ್ ಯಾವುದೇ ನೀವು ಮಾಡಿದ್ರು ಕೂಡ ಒಂದು ಎಕ್ಸ್ಪೆರಿಮೆಂಟ್ ಯಾವ ಥರ ಮಾಡಬೇಕು ಅಂದ್ಕೊಂಡು ಅದನ್ನು ಮಾಡೋದು, ಇನ್ನೊಂದು ಇಂಟರ್ಪ್ರಿಟೇಷನ್ ಆಫ್ ದಿ ಡೇಟಾ, ಅದು ಈಕ್ವಲಿ ಇಂಪಾರ್ಟೆಂಟ್ ಇದು. ಸೊ ಇವಾಗ ಬಂದಿದ್ದ ಡೇಟಾನ ಅವರು ಇಂಟರ್ಪ್ರೆಟ್ ಮಾಡಿ, ಅನಲೈಸ್ ಮಾಡಿ, ಆಮೇಲೆ ಅದಕ್ಕೆ ಕನ್ಕ್ಲೂಷನ್ ಕೊಡಬೇಕು. ಸೊ ಇದು ಈ ಥರ ಮಾಡಿದ್ರಿಂದ ಈ ಥರ ಕನ್ಕ್ಲೂಷನ್ ಬಂತು. ಸೊ ಅದಾದಮೇಲೆ ನಮಗೆ ಮುಂದೆ ಏನು ಮಾಡ್ಬೋದು ಅನ್ನೋದು ಸಿಗುತ್ತೆ. ಶಿಪ್ ನೋಡ್ತಾ ಇದ್ದೀವಿ, ನೋಡ್ತಾ ಇದ್ದೀರಲ್ವಾ? ಸೊ ನೋಡಿ, ಹತ್ರ ಹೋಗ್ತಾ ಇದೆ, ಕ್ಯಾಪ್ಸೂಲ್ ಹತ್ರಕ್ಕೆ ಹೋಗ್ತಾ ಇದೆ ಶಿಪ್. ಹೌದು, ನೇವಿ ಶಿಪ್ ಆ ಕಡೆ ಒಂದು ಶಿಪ್ ಇರುತ್ತೆ, ಒಂದು 5-6 ಶಿಪ್ಗಳು ಸುತ್ತುವರೆದಿರುತ್ತೆ. ಸೊ ಅದು ಏನೋ ನೀವು ಸ್ವಲ್ಪ ಕಾಣಿಸ್ಬೋದು ನಿಮಗೆ, ಅದ್ರದ್ದು ಸಿಲ್ವೆಟ್ ಅಂತಾರಲ್ಲ, ಅದ್ರದ್ದು ಒಂದು ದೊಡ್ಡ ಹಗ್ಗದಿಂದ ಎಳಿತಾರೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ ರಿಫ್ಲೆಕ್ಷನ್. ಇದ್ರದ್ದು ಹಡಗಿಂದು ಇದರಲ್ಲಿ ಕ್ಯಾಪ್ಸೂಲ್ ಅಲ್ಲಿ ತೇಲಾಡ್ತಾ ಇರೋದು ಒಂದು ರೆಡ್ ಬೀಕನ್
ಲೈಟ್ ಇದೆಯಲ್ಲ ನೀರ್ನಲ್ಲಿ ತೇಲಾಡ್ತಾ ಇದೆ. ತೇಲಾಡ್ತಾ ಇರೋದು ಕಾಣಿಸುತ್ತೆ, ಅದೇ ಕ್ಯಾಪ್ಸೂಲು. ಸೊ ಅದು ಇವಾಗ ರಿಕವರ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಇವರು. ಅಂದ್ರೆ ನೋಡಿದ್ವಿ ನಾವು ಸುನೀತಾ ವಿಲಿಯಮ್ಸ್ ಅವ್ರು ಬಂದಂತಹ ಸಂದರ್ಭದಲ್ಲಿ ದೊಡ್ಡ ಹಗ್ಗದ ಮೂಲಕ ಅದನ್ನ ಎಳ್ಕೋತಾರೆ, ಹತ್ರಕ್ಕೆ ಎಳಿತಾರೆ, ಎಳ್ಕೊಂಡು ಆಮೇಲೆ ಅದೊಂದು ಕ್ರೇನ್ ಥರ ಅದು ಲಿಫ್ಟ್ ಮಾಡಿ ಅದು ಒಂದು ಸಪ್ರೇಟ್ ಇದು ಕಂಟೈನರ್ ಇರುತ್ತೆ, ಅದಾದ್ಮೇಲೆ ಕ್ಲೀನ್ ಮಾಡ್ತಾರೆ. ಅಂದ್ರೆ ಅದು ಆ ಫೋರ್ಸಲ್ಲಿ ವೇಗದಲ್ಲಿ ಬಂದಂತಹ ಸಂದರ್ಭದಲ್ಲಿ ಆ ಕ್ಯಾಪ್ಸೂಲ್ನ ಆ ಚಿತ್ರಣನೇ ಕಂಪ್ಲೀಟ್ ಚೇಂಜ್ ಆಗಿರುತ್ತೆ. ಫುಲ್ ಧೂಳು ಮಣ್ಣು ಮಿಶ್ರಿತ ಎಲ್ಲ ಆ ಥರ ಒಂದು ವಿಜುವಲ್ ನೋಡಿ ಒಂಥರ ಪಾರ್ಷಿಯಲಿ ಅದು ಒಂಥರ ಸುಟ್ಟೋದಂಗೆ ಆಗಿರುತ್ತೆ ಟೆಂಪ್ರೇಚರ್ಗೆ. ಸೊ ಅದೊಂದು ಪ್ಲಸ್ ಅಲ್ಲಿಂದ ನಾವು ಏನೋ ಒಂದು ಬ್ಯಾಕ್ಟೀರಿಯಾ ಅಥವಾ ಇನ್ನೇನಾದರೂ ಮೈಕ್ರೋ ಇದು ಬ್ಯಾಕ್ಟೀರಿಯಾ ಅದು ಇದು ಅದು ಹೊತ್ಕೊಂಡು ಬಂದಿದ್ರೆ ಅದು ಅದೆಲ್ಲ ಇದಾಗಬೇಕಲ್ಲ. ಸೊ ಅದಕ್ಕೆ ಮಾಡಿಬಿಟ್ಟು ಆಮೇಲೆ ಇವ್ರನ್ನ ಆಚೆ ಬರೋ ಹಾಗೆ ಮಾಡ್ಕೋತಾರೆ.